ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಬಳಿ ಕಾರೊಂದಕ್ಕೆ ಬೆಂಕಿ ಬಿದ್ದಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಸೊ ಬೆಂಕಿಯ ಕೆನ್ನಾಲಿಗೆಗೆ ಹತ್ತಿ ಉರಿದಿದೆ ಕಾರು. ಬೆಂಕಿಯನ್ನು ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಹಾಗಾಗಿ ಸಿಎಂ ನಿವಾಸದ ಮುಂಭಾಗ ಈಗ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಬಟ್ ಇದು ಹೆಂಗೆ ಬೆಂಕಿ ಹತ್ಕೊಂತು ಇದಕ್ಕೆ ಅಂತಕ್ಕಂಥದ್ದೇ ಪ್ರಶ್ನೆ. ನಿಮಗೆ ಅಕ್ಕಪಕ್ಕದಲ್ಲಿ ಬೇರೆ ಯಾವ ವೆಹಿಕಲ್ಲು ಕಾಣ್ತಾ ಇಲ್ಲ, ಬಟ್ ಏಕಾಏಕಿ ಬೆಂಕಿ ಬಿದ್ದಿದೆ. ಹೆಂಗೆ ಸಾಧ್ಯ ಆಯಿತು ಇದು? ಈ ಥರ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಆದರೂ ಏನು ಅಂತ. ನಿಲ್ಲಿಸಿರೋ ಕಾರು ಶಾರ್ಟ್ ಸರ್ಕ್ಯೂಟ್ ಅದು ಇದು ಅಂತ ಕಾರಣ ಕೊಡೋಕ್ಕೂ ಆಗಲ್ಲ. ಪಾರ್ಕ್ ಮಾಡಿ ಹೋಗಿದ್ದಾರೆ ಯಾರೋ ಕಾರನ್ನು. ಬಟ್ ಇದು ನೋಡಿ, ಅಲ್ಲಿ ಅಗ್ನಿಶಾಮಕ ದಳದವರು ಬಂದು ಅದನ್ನು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಮಾಡಿ ಅದೆಲ್ಲ ಆಗೋ ತನಕ ನಿಮಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ ಸಹಜವಾಗಿ. ಕಂಪ್ಲೀಟ್ ಅದನ್ನು ಬೆಂಕಿಯನ್ನು ನಂದಿಸಿದ ಮೇಲೆ ಅದು ಎನ್ಕ್ವೈರಿ ಆಗಬೇಕದು ಹೆಂಗಾಯ್ತಿದು, ಯಾವ ಥರ ಈ ರೀತಿ ಬೆಂಕಿ ಹತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಗೊತ್ತಾಗಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಫಸ್ಟ್ ಆಫ್ ಆಲ್ ಅಲ್ಲಿ ಪಾರ್ಕಿಂಗಿಗೆ ಅವಕಾಶ ಇಲ್ಲ ಅಂತ ಅನ್ಕೋತೀನಿ ನಾನು ಮೋಸ್ಟ್ಲಿ. ಬಟ್ ಅಲ್ಲಿ ಕಾರ್ ನಿಲ್ಲಿಸಿದ್ದವ್ರು ಯಾರು, ಯಾರಿಗೆ ಸೇರಿದ ಕಾರು, ಹೆಂಗೆ ಅದಕ್ಕೆ ಬೆಂಕಿ ಹತ್ಕೊಂತು, ಇದನ್ನು ಭದ್ರತಾ ವೈಫಲ್ಯ ಅನ್ಬೋದಾ ಹೇಗೆ ಅಂತ? ಅರವಿಂದ್, ಕಾರನ್ನ ಪಾರ್ಕ್ ಮಾಡಿಲ್ಲ, ಬದಲಾಗಿ ಅವರು ಆ ರೋಡ್ ನಲ್ಲಿ ಹೋಗ್ತಾ ಇರುವಾಗ ಬ್ಯಾನೆಟ್ ಅಲ್ಲಿ ಬೆಂಕಿ ಹೊಗೆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ. ಆಗ ತಕ್ಷಣ ಆ ವಾಹನವನ್ನ ಚಾಲಕ ಮುಂಜಾಗೃತಾ ಕ್ರಮದಿಂದ ಇಮಿಡಿಯೇಟ್ ಆಗಿ ತಕ್ಷಣ ಎಲ್ಲಿ ರಸ್ತೆ ಸಿಗುತ್ತೆ ಅಲ್ಲಿ ಪಾರ್ಕ್ ಮಾಡಿದ್ರೆ ಅದು ಸಿಎಂ ಮನೆಯ ಮುಂಭಾಗದ ವೆಂಚರ್ ಮ್ಯಾನರ್ ರೋಡ್ ಏನಿದೆ, ಹೋಟೆಲ್, ಆ ಬ್ರಿಡ್ಜ್ ಆ ಪಕ್ಕದ ರಸ್ತೆಯಲ್ಲಿ ಇಮಿಡಿಯೇಟ್ ಆಗಿ ಪಾರ್ಕ್ ಮಾಡಿರುವಂತದ್ದು. ಅಂದ್ರೆ ಚಲಿಸ್ತಾ ಇದ್ದಂತಹ ವಾಹನದಲ್ಲಿ ಹೊಗೆ ಕಾಣಿಸ್ಕೊಂಡಾಗ ಪಾರ್ಕ್ ಮಾಡಿರುವಂತದ್ದು. ಸೊ ತಕ್ಷಣ ಅವರು ಇಳಿದ ತಕ್ಷಣ, ಅಂದ್ರೆ ಮಾಲೀಕ ಮತ್ತೆ ಚಾಲಕ ಯಾರಿದ್ದಾರೆ ಅವರು ಇಳಿದ ತಕ್ಷಣ ಕಾರಿಗೆ ಏಕಾಏಕಿ ಕಂಪ್ಲೀಟ್ ಆಗಿ ಬೆಂಕಿ ಕಾಣಿಸ್ಕೊಂಡಿದೆ. ಇಮಿಡಿಯೇಟ್ ಆಗಿ ಹೋಟೆಲ್ ನಲ್ಲಿ ಅಲ್ಲೇ ಪಕ್ಕದಲ್ಲಿ ವಾಟರ್ ಟ್ಯಾಂಕರ್ ಇತ್ತು, ತಕ್ಷಣ ಬೆಂಕಿಯನ್ನ ನಂದಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಕೆನ್ನಾಲಿಗೆ ಚಾಚಾಗಿತ್ತು ಬೆಂಕಿ. ಸೊ ಹಾಗಾಗಿ ಅಗ್ನಿಶಾಮಕ ವಾಹನ ದಳದವರು ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಲ್ಮೋಸ್ಟ್ ಕಾರು ಬಹುತೇಕ ಸುಟ್ಟು ಕರಕಲಾಗಿದೆ. ಆ ಇಂಜಿನ್ ಭಾಗ ಇರ್ಬೋದು, ಸೀಟು ಎಲ್ಲವೂ ಕೂಡ, ಡಿಕ್ಕಿ ಭಾಗ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಈಗ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅಂದ್ರೆ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಏನಾಗಿತ್ತು, ವಾಹನ ಏನಾಗಿತ್ತು ಏನು ಅನ್ನುವಂಥದ್ದು. ಇನ್ನು ಡ್ರೈವರ್ ಯಾರಿದ್ದಾರೆ ಅರವಿಂದ್, ಅವರು ಆಪ್ ಅಲ್ಲಿ ಬುಕ್ ಮಾಡಿರುವಂತಹ ಡ್ರೈವರ್. ಸೊ ಹಾಗಾಗಿ ಗಾಡಿ ಕಂಡೀಷನ್ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಸೊ 2009 ಮಾಡೆಲ್ ಗಾಡಿ, ಫಿಯೇಟ್ ಗಾಡಿ ಇದು. ಆತ ಹೇಳುವಂತಹ ಪ್ರಕಾರ ಎಂಜಿನ್ ಹೀಟ್ ಆಗಿ ಆಗಿರ್ಬೋದು ಅಥವಾ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಪೊಲೀಸರು ಕೂಡ ಘಟನೆಯ ಬಗ್ಗೆ ಯಾವ ರೀತಿ ಆಗಿತ್ತು ಏನು ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ಈ ತರದ ಘಟನೆಗಳು ಹಾಗಾದ್ರೆ ಬೇರೆ ಬೇರೆ ಕಡೆನೂ ನಡೆದಿದೆ. ಮೂವ್ ಆಗ್ತಾ ಇರುವಂತಹ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡು ಹೊತ್ತುರಿದಿರೋ ಘಟನೆಗಳು ಆಗಿದೆ. ನಿಂತಿರೋ ಕಾರ್ ಆದರೆ ಬೇರೆ ಲೆಕ್ಕಾಚಾರ. ಬಟ್ ಇದು ಮೂವ್ ಆಗ್ತಾ ಇತ್ತು, ಹಾಗಾಗಿ ಶಾರ್ಟ್ ಸರ್ಕ್ಯೂಟಿಂದನೋ ಏನೋ ಆಗಿದೆ ಅಷ್ಟೇ.